ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೊಸ ಜಗತ್ತು ಯೂಟ್ಯೂಬ್ ಚಾನಲ್. ಈ ವಿಡಿಯೋ ದಶರಥ ರಾಮೇಶ್ವರಕ್ಕೆ ಹೋಗಿದ್ವಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಡೇಗೆ ಏನಾಯ್ತು ಅಂತೇಳಿ ವಿಡಿಯೋ ಇದು. ಬಟ್ ಲೇಟ್ ಆಯ್ತು ಅಪ್ಲೋಡ್ ಮಾಡೋದು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮನೆಗೆ ಬಂದ್ರೆ ಮನೆಗೊಂದು ಸರ್ಪ್ರೈಸ್ ಕಾದಿತ್ತು. ಏನು ಅಂದ್ರೆ ನಮ್ಮನೆ ಕಿಟಕಿಲಿ ಒಂದು ಅಕ್ಕಿ ಪಕ್ಷಿ ಮೊಟ್ಟೆ ಇಟ್ಟಿತ್ತು, ಗೂಡ್ ಮಾಡ್ಕೊಂಡು. ಇಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಫೋಟೋ ಹಾಕಿದೀನಿ ನೋಡಿ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಊರಿನವ್ರು ಬಂದು ಪೂಜೆ ಕೂರ್ಬೇಕು ಅಂತ ಹೇಳಿದ್ರು. ಸೊ ಆಮೇಲೆ ಮತ್ತೆ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು. ನನ್ನ ಮಗ ಆಟ ಆಡ್ತಾ ಇದ್ದ, ದೇವ್ರನ್ನ ಮುಟ್ಟೋದು ಆ ಥರ ಮಾಡ್ತಾ ಇದ್ದ ನೋಡಿ. ಈ ಕಡೆ ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ನಾವು ಹೋದಾಗ ಇನ್ನೂ ಜನ ಯಾರು ಬಂದಿರಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಜನ ಬಂದರು, ಪೂಜೆನೂ ಸ್ಟಾರ್ಟ್ ಆಯಿತು. 3 ಪೇರು ಹೋಮಕ್ಕೆ ಕೂರಬೇಕು ಅಂತ ಹೇಳಿದ್ರು. ಸೊ ನಾವು ಕೂತಿದ್ವಿ ಹೋಮ ಮಾಡೋದಕ್ಕೆ ಅಂತೇಳಿ. 5:30ಗೆಲ್ಲ ಹೋಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಲೇಟಾಗಿ ಬರಬಾರ್ದು ಅಂತೇಳಿ ನಾವು ಬೇಗ ಬೇಗ ರೆಡಿಯಾಗಿ ಬಂದ್ವಿ. ಬಟ್ ಹೋಮ ಸ್ಟಾರ್ಟ್ ಆಗಿದ್ದೆ 7:30 8 ಗಂಟೆ ಆಗಿತ್ತು ಅನಿಸುತ್ತೆ. ನೈಟು ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು. ಅಂದರೆ ಎಲ್ಲ ಊರವರೆಲ್ಲ ಬರಬೇಕಲ್ವಾ. ಎಲ್ಲರೂ ಫುಲ್ ರೆಸ್ಟ್ಲೆಸ್ ಆಗಿದ್ರು. 2 ಡೇಸು ನಿದ್ದೆ ಇರಲಿಲ್ಲ ಅಲ್ಲಿ ದಶರಥ ರಾಮೇಶ್ವರದಲ್ಲಿ. ಸೊ ಎಲ್ಲ ಊರವರೆಲ್ಲ ಬರಲಿ ಅಂತೇಳಿ ತುಂಬ ಹೊತ್ತು ವೆಯ್ಟ್ ಮಾಡಿದರು. ನಮಗೂ ಪೂಜೆ ಕೂರೋದ್ರ ಬಗ್ಗೆ ಯಾವುದು ಮೊದಲೇ ಗೊತ್ತಿರಲಿಲ್ಲ. ಅಲ್ಲೇ ಸಡನ್ನಾಗಿ ಕೇಳಿದ್ದು, ಸಡನ್ನಾಗಿ ಕೂತಿದ್ದು. ಸೊ ಬೇರೆಯವರೆಲ್ಲ ಹಾರ ಎಲ್ಲ ಹೊಸ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದು ಊರಲ್ಲೇ ಇತ್ತು. ಸೊ ಅದೇ ತಗೊಂಡು ರೆಡಿಯಾಗಿ ಹೊರಡ್ವಿ. ಅದಾದ್ಮೇಲೆ ಹಾರ ಎಲ್ಲ ಅದಾದ್ಮೇಲೆ ಹೋಮ ಸ್ಟಾರ್ಟ್ ಆಯಿತು. ओम गंभीरं महाविष्णुं ज्वलं गन्धर्वलोकं नृसिंहं बीजं भद्रं मृत्युं नमाम्यहम् ओम नारसिंहाय स्वाहा ಬೇಡ ಹೋಗಣ ಹಂಗೆ ಹೋಗು. ओम गंभीरं महाविष्णुं ज्वलं गन्धर्वलोकं नृसिंहं बीजं भद्रं मृत्युं नमाम्यहम् ओम नारसिंहाय स्वाहा ओम गंभीरं महाविष्णुं ज्वलं गन्धर्वलोकं नृसिंहं बीजं भद्रं मृत्युं नमाम्यहम् ओम नारसिंहाय स्वाहा ओम नारसिंहाय नमः ओम गंभीरं महाविष्णुं ज्वलं गन्धर्वलोकं नृसिंहं बीजं भद्रं मृत्युं नमाम्यहम् ओम नारसिंहाय स्वाहा ओम नारसिंहाय नमः ओम गंभीरं महाविष्णुं ज्वलं गन्धर्वलोकं नृसिंहं बीजं भद्रं मृत्युं नमाम्यहम् ओम नारसिंहाय स्वाहा ओम नारसिंहाय नमः ओम गंभीरं महाविष्णुं ज्वलं गन्धर्वलोकं नृसिंहं बीजं भद्रं मृत्युं नमाम्यहम् ओम नारसिंहाय स्वाहा ओम नारसिंहाय नमः ओम गंभीरं ನೈಟು ಹೋಮ ಒಂದು 10:30ಗೆಲ್ಲ ಮುಗೀತು. ಸೊ ಬೆಳಿಗ್ಗೆ ಎದ್ದು ಮತ್ತೆ 7 o'clockಗೆಲ್ಲ ಬನ್ನಿ ಅಂತ ಹೇಳಿದ್ರು ಪುರೋಹಿತರು. ಅಷ್ಟೊತ್ತಿಗೆ ಬಂದಿದ್ವಿ. ಬಂದಮೇಲೆ ಬೆಳಿಗ್ಗೆ ಹಸು ಪೂಜೆ ಮಾಡಿಸಿ ಅದಾದಮೇಲೆ ದೇವರಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ರು. ಅಲ್ಲಿಂದ ಬಂದಿದ್ದ ದೇವರು ಇನ್ನೂ ಒಳಗೂ ಹೋಗಿರಲಿಲ್ಲ. ಸೊ ಹೊರಗಡೆನೆ ಇನ್ನು ಕಟ್ಟೆ ಮೇಲೆ ಇತ್ತು. ಇಲ್ಲಿ ನವಗ್ರಹ ಪೂಜೆ ಆಮೇಲೆ ದೇವರಿಂದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಒಳಗೆ ಹೋಗ್ಬೇಕು ಅಂತೇಳಿ ಇತ್ತು. ಅಂದರೆ ಎಲ್ಲ ಫುಲ್ಲು ದೇವಸ್ಥಾನ ಎಲ್ಲ ರೀಪೇಂಟ್ ಆಗಿತ್ತು. ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಆಗಿ ಎಲ್ಲ ರೆಡಿ ಆಗಿತ್ತು. ಅದಾದಮೇಲೆ ಇದು ಹೋಮ ಎಲ್ಲ ಮುಗಿಸಿದ್ಮೇಲೆ ಒಳಗೆ ಕಳಿಸ್ಬೇಕು ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದಿದ್ದು. ನಾವು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡ್ತಾ ಇದ್ವಿ. ಫುಲ್ ದೇವರಿಗೆಲ್ಲ ಮಂಗಳಾರತಿ ಮಾಡಿ ಅದಾದಮೇಲೆ ಒಳಗಡೆ ಹೋಗಿ ಒಳಗಡೆ ದೇವ್ರು ಕೂರಿಸ್ತಾರಲ್ಲ ಅಲ್ಲೂ ಬೆಳ್ಕೊಂಡು ಬಂದ್ವಿ. ಬಂದು ಅದು ಬೆಂಕಿ ಇರುತ್ತಲ್ಲ, ಅಂದರೆ ಮಂಗಳಾರತಿ ಮಾಡಿದ ಬೆಂಕಿ ಇರುತ್ತಲ್ಲ, ಅದನ್ನ ಅಲ್ಲಿ ಹೋಮ ಮಾಡ್ತೀವಲ್ಲ ಅದಕ್ಕೆ ಹಾಕಿದ್ವಿ. ಅಂದರೆ ಮತ್ತೆ ಬೆಳಿಗ್ಗೆನೂ ಹೋಮ ಇತ್ತು. ಬೆಳಿಗ್ಗೆ ಸ್ವಲ್ಪ ಹೊತ್ತು ಹೋಮ ಇತ್ತು. ಅದಾದಮೇಲೆ ದೇವ್ರನ್ನ ಒಳಗೆ ಕಳಿಸಿ ಆಮೇಲೆ ಅರಿಸೇವೆ ಅಂತ ಮಾಡ್ತೀವಿ. ಅರಿಸೇವೆ ಅಂತ ಹೇಳಿದರೆ ಪ್ರಸಾದ ಊಟಕ್ಕೆ ಹಾಕಿಸ್ತಾರೆ. ಸೊ ಮತ್ತೆ ಹೋಮ ಕಂಟಿನ್ಯೂ ಆಯಿತು ನಮ್ಮದು. ಸೊ ಸ್ವಲ್ಪ ಹೊತ್ತು ನಡೀತು ಹೋಮ. ಮತ್ತೆ ಬೆಳಿಗ್ಗೆ ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ. 8 ಗಂಟೆಯಿಂದ 10 ಗಂಟೆ ಒಂದು 2 hours
ಹೋಮ ಮುಗೀತಾ ಬಂತು. ಅಷ್ಟೊತ್ತಿಗೆ ಸರಿ ಅಂತೇಳಿ ಎಲ್ಲ ಮುಗೀತಲ್ಲ ಅನ್ನೋಷ್ಟೊತ್ತಿಗೆ ನಮಗೂ ಒಂದು ಸರ್ಪ್ರೈಸ್ ಕಾದಿತ್ತು. ಏನು ಅಂತ ಹೇಳಿದ್ರೆ ನಂದೊಂದು ಶಾರ್ಟ್ ಮಾಂಗಲ್ಯ ಇತ್ತು, ಬಟ್ ಅದನ್ನ ಹಾಕೊಂಡಿರ್ಲಿಲ್ಲ, ಇನ್ನು ಹೊಸದಂಗೆ ಇತ್ತು. ಇನ್ನೇನು ಪೂಜೆ ಎಲ್ಲ ಆಯ್ತಲ್ಲ, ಇದೇ ಪೂಜೆ ಅಂದರೆ ಆ ಟೈಮಲ್ಲೇ ಹಾಕಿಸ್ಬೋದು ಅಂತೇಳಿ ಅಮ್ಮ ಕೇಳಿದ್ರಂತೆ. ಅವರಿದ್ದವರು ಸರಿ ಇಲ್ಲೇ ಹಾಕಿಸ್ಬಿಡೋಣ ಅಂತೇಳಿ ಮತ್ತೆ ಇನ್ನೊಂದ್ಸಲ ಮದುವೆ ಮಾಡಿದ್ರು ಅಲ್ಲೇನೆ, ಅಂದರೆ ಊರವರೆಲ್ಲರೂ ಇದ್ರು ಅಲ್ಲೇ ದೇವಸ್ಥಾನದ ಮುಂದೆ. ಇನ್ನೊಂದ್ಸಲ ಮದುವೆನೂ ಆಯಿತು. ಇದು ಸೇರಿ ಟೋಟಲ್ ಒಂದು 4 ಸಲ ತಾಳಿ ಕಟ್ಟಿದ್ದಾರೆ ನಮ್ಮ ಯಜಮಾನ್ರು ನನಗೆ. ಸೊ ಇದು ನಾಲ್ಕನೇ ಸಲದ ಮದುವೆ ಅಂತಾನೆ ಹೇಳ್ಬೋದು. ಬಟ್ ಸೇಮ್ ಪರ್ಸನ್ನು 4 ಸಲ ತಾಳಿ ಕಟ್ಟಿದ್ದಾರೆ ಅಷ್ಟೇನೆ. ನಾನು ಹಂಗೆ ಹೇಳಿದ್ಕೆ ನನಗೆ ರೇಗಿಸ್ತಾ ಇದ್ರು ನಮ್ಮ ಯಜಮಾನ್ರು. ಬಟ್ ನೀನು 4 ಸಲನೂ ಒಬ್ರಿಗೆ ಕಟ್ಟಬೇಕಲ್ಲ ಅಂತೇಳಿ ರೇಗಿಸ್ತಾ ಇದ್ರು. ಸೊ ಮದುವೆ ಎಲ್ಲ ಮುಗೀತು, ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಊಟನೂ ಮಾಡಿದ್ವಿ. ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರನೇ ಕೂತ್ಕೊಂಡು ಸ್ವಲ್ಪ ಸಮಾಧಾನ, ಅಂದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಲ್ಲೇ ನಮ್ಮೂರ ಹತ್ರ ಒಂದು ಮಾವಿನ ತೋಟ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಸಿಕ್ಕಾಬಟ್ಟೆ ಮಾವಿನ ಹಣ್ಣು ಬಿಟ್ಟಿದ್ವು. ಯಪ್ಪ, ನೋಡಿದರೆ ಒಂಥರ ಫುಲ್ ಖುಷಿ ಆಗ್ತಿತ್ತು. ಅಂದರೆ ಇಲ್ಲೇ ಇದ್ದು ಬಿಡ್ಬೋದು ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಂದರೆ ಅವರು ಬರೀ ಮಾವಿನ ತೋಟ ಅಷ್ಟೇ ಅಲ್ಲ, ಅದ್ರ ಜೊತೆ ಬೇರೆ ಬೇರೆನೂ ಮಾಡ್ಕೊಂಡಿದ್ರು. ಅಂದರೆ ಹಸುಗೆ ಸಾಕೊಂಡಿದ್ರು, ಒಂದು 8-9 ಹಸು ಇದ್ವು. ಅದಾದಮೇಲೆ ಕುರಿ ಸಾಕಿದ್ರು, ಕುರಿ ಮೇಕೆ ಸಾಕಿದ್ರು, ಆಮೇಲೆ ಕೋಳಿ ಸಾಕಿದ್ರು. ಊರಲ್ಲಿ ಈ ಥರ ಎಲ್ಲ ನೋಡಿದರೆ ಬೆಂಗಳೂರಿಗೆ ಬರೋದೇ ಬೇಡ, ಇದೇ ಥರ ನಾವು ಮಾಡ್ಕೊಂಡಿದ್ದು ಬಿಡೋಣ ಅಂತ ಅನಿಸುತ್ತೆ. ನನ್ನ ಮಗ ಕರು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ. ಅಂದರೆ ಚಿಕ್ಕ ಕರು 1 ವಾರ ಆಗಿತ್ತಂತೆ ಹುಟ್ಟಿ, ಅದ್ರ ಜೊತೆ ಆಟ ಆಡ್ತಾ ಇದ್ದ. ಇದು ಮೇಕೆಗಳು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಅಂದರೆ ಎಲ್ಲದರಲ್ಲೂ ಇನ್ಕಮ್ ಜನ್ರೇಟ್ ಆಗ್ತಾ ಇತ್ತು. ಚೆನ್ನಾಗಿತ್ತು. ನಮಗೂ ಖುಷಿ ಆಯಿತು ನೋಡಿ, ಹೋಗಿದ್ಕೂ ಒಳ್ಳೆ ಚೆನ್ನಾಗಿದೆ ಅಂತೇಳಿ. ಇದೆಲ್ಲ ನೋಡಿ ಖುಷಿಪಟ್ಟು ಮತ್ತೆ ಆ್ಯಸ್ ಯೂಶ್ವಲ್ ಬೆಂಗಳೂರು ಕಡೆ ಹೊರಟ್ವಿ. ಇದೇ ಥರ ಡಿಫ್ರೆಂಟ್ ಕಂಟೆಂಟ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.